ಲಕ್ಷ್ಮಿನ ಕೂರಿಸ್ತಾ ಇದ್ದಾರೆ. ಲಕ್ಷ್ಮಿ ಹಬ್ಬದ ದಿನನೇ ಬಂದಿದೆ. ವರಲಕ್ಷ್ಮಿ ಹಬ್ಬದ ದಿನನೇ ಅವ್ರ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಲಿ. ಬಟ್ ಹಬ್ಬದ ದಿನ ಲಕ್ಷ್ಮಿ ನಮ್ಮ ಕೈ ಬಿಡಲಿಲ್ಲ. ಸೊ ಫೈನಲಿ ನಮ್ಮ ರಾಗಿ ಅಂಬ್ಲಿ ಈ ಥರ ರೆಡಿ ಆಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾನು ಲಕ್ಷ್ಮಿನ ಕೂರಿಸ್ತಾ ಇಲ್ಲ, ಬಟ್ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಏನು ಎತ್ತ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ನಾನು ರಂಗೋಲಿ ಬಿಡ್ತಿದ್ರೆ ಇವ್ನು ನೋಡಿ ಏನು ಮಾಡ್ತಾನೆ. ಏನು ಮಾಡ್ತಿದ್ದೀರಾ? ಏನದ? ಏನು ಮಾಡ್ತಿದ್ದೆಮ್ಮ ಇಷ್ಟೊತ್ತು? ಕಾರ್ ತೊಳಿ. ಹಾಂ, ಏನು ಮಾಡ್ತಿದ್ದೆ? ತೊಳಿ ತೊಳಿ ಅಂತಿದ್ದ. ಹೆಂಗಮ್ಮ? ಹೆಂಗೆ ಪಾಪಚ್ಚಿ? ಟಿಫನ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಪಲಾವ್ ಮಾಡಿ ತಿನ್ನೋವರೆಗೂ ನನಗೆ ಪೇಷನ್ಸ್ ಇಲ್ಲ. ಸೊ ಹಾಗಾಗಿ ಅಂಬ್ಲಿ ಮಾಡ್ಕೊಳ್ಳೋಣ, ಅದು ಈಸಿಯಾಗಿ ಅಂಬ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮುದ್ದೆ ಇತ್ತು ಒಂದು. ಸೊ ಅದನ್ನು ಸ್ವಲ್ಪ ಮುರಿದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೊಸರು ಜೊತೆಗೆ ಸ್ವಲ್ಪ ನೀರು ಮತ್ತು ಸಾಲ್ಟ್ ಹಾಕಿ ಗ್ರೈಂಡ್ ಮಾಡಿದ್ರೆ ಅಂಬ್ಲಿ ರೆಡಿಯಾಗೋಗುತ್ತೆ. ಸೊ ಬೆಸ್ಟ್ ಅನ್ನಿಸ್ತು ನನಗೆ. ಸ್ವಲ್ಪ ಶಕ್ತಿನೂ ಇರುತ್ತೆ, ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೋದು ಅಂತ ಹೇಳಿ ಅಂಬ್ಲಿನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ನಮ್ಮ ರಾಗಿ ಅಂಬ್ಲಿ ಈ ಥರ ರೆಡಿಯಾಗಿದೆ. ಅಂದರೆ ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ದೆ. ಇನ್ನೂ ಇದಕ್ಕೆ ಏನಂತಾರೆ, ಜೀರಿಗೆ ಮೆಣಸು ಅದೆಲ್ಲ ಹಾಕ್ತಾರೆ, ಮತ್ತು ಈರುಳ್ಳಿ ಹಾಕ್ತಾರೆ, ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ. ಬಟ್ ನಾನು ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಆಗೋ ಥರ ಮಾಡಿದ್ದೀನಿ. ಸೊ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಕೂಡ, ತುಂಬ ಶಕ್ತಿ ಕೊಡುತ್ತೆ ಕೆಲಸ ಮಾಡೋಕ್ಕೆ. ಸೊ ಹಾಗಾಗಿ ನಾನು ಇದನ್ನು ಮಾಡಿಕೊಂಡೆ. ಓಕೆ, ಫಸ್ಟ್ ಆಫ್ ಆಲ್ ನಾನು ಮೆಹಂದಿ ತೋರಿಸ್ಬಿಡ್ತೀನಿ. ಏನು ಚೆನ್ನಾಗಿ ಬಂದಿದೆ ನೋಡಿ, ನನಗೆ ತುಂಬ ಇಷ್ಟ ಆಯಿತು. ಸೊ ಫೈನಲಿ ಸ್ನಾನಗಿನ ಎಲ್ಲ ಆಗಿ ರೆಡಿಯಾಗಿ ನಿಂತಿದ್ದೀನಿ. ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ, ಅದು ಬಂದಿದೆ. ವರಲಕ್ಷ್ಮಿ ಹಬ್ಬದ ದಿನವೇ ಬಂದಿದೆ. ಖುಷಿ ಆಯಿತು ನನಗೆ, ಯಾಕಂದರೆ ಮಾಡಿ ಒಂದು ಸ್ವಲ್ಪ ಸರ ಎಲ್ಲ ಮಾಡಿದ್ದೆ. ಸೊ ವರಲಕ್ಷ್ಮಿ ಹಬ್ಬದ ದಿನವೇ ಬಂದಿರೋದು ಸ್ವಲ್ಪ ಖುಷಿ ಇದೆ. ಸೊ ಇದು ಬಂದು ಮಾಟಿ, ಸಿಂಪಲ್ ಮಾಟಿ ಬೇಕಿತ್ತು ನನಗೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ತರಿಸಿದ್ದು ನಾನು ಸ್ವಲ್ಪ ಗ್ರ್ಯಾಂಡ್ ಆಗೋಗಿತ್ತು. ಸೊ ಹಾಗಾಗಿ ಇವಾಗ ಸಿಂಪಲ್ದೊಂದು ಬೇಕು ಅಂತ ತರಿಸಿದ್ದೆ. ಕರೆಕ್ಟಾಗಿ ಹಬ್ಬದ ಟೈಮ್ಗೆ ಬಂದಿದೆ. ನಿಜ ಖುಷಿ ಆಯಿತು ನನಗೆ. ನೋಡಿ, ಈ ಥರ ಮಾಟಿ ಬೇಕಿತ್ತು. ಸೊ ಬಂದಿದೆ. ಇವಾಗಲೇ ಅದನ್ನು ವೇರ್ ಮಾಡ್ಕೊತೀನಿ. ಸೊ ಇದನ್ನು ಈ ಥರ ಕೂಡ ವೇರ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಕೂಡ ವೇರ್ ಮಾಡ್ಬೋದು. ಬಟ್ ನನಗೆ ಈ ಥರ ಇಷ್ಟ ಆಗಿರೋದ್ರಿಂದ ನಾನು ಇದೇ ಥರ ವೇರ್ ಮಾಡ್ತೀನಿ. ಸೊ ಫೈನಲಿ ಈ ಥರ ಬಂದಿದೆ, ಅವತ್ತು ಇಷ್ಟ ಆಯಿತು. ನೆಕ್ಸ್ಟ್ ಬಂದು ನಮ್ಮ ಯಜಮಾನ್ರಿಗೆ ವಾಚ್ ಮಾಡಿದೆ. ಆ್ಯಕ್ಚುಲಿ ಇದನ್ನು ಭೀಮ್ ಅಮಾವಾಸ್ಯೆ ಕೊಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಅವ್ರು ಭೀಮ್ ಅಮಾವಾಸ್ಯೆಗೆ ಅಮೌಂಟ್ ಕೊಟ್ಟಿದ್ರಲ್ಲ, ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ, ನೆನಪಿಗಿರಲಿ ಅಂತ ಈ ಥರ ತರಿಸ್ದೆ. ನನಗೆ ನಮ್ಮ ಯಜಮಾನ್ ವಾವ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಒಂದಿತ್ತು, ಬಟ್ ಅದು ಇದ್ದಕ್ಕಿದ್ದಂಗೆ ಕಳೆದೋಯ್ತು. ಸೊ ನಮ್ಮ ಬ್ಯಾಡ್ ಟೈಮು ಹಂಗೆ ಕಳೆದೋಗ್ಲಿ ಅಂತ ಹೇಳಿ ಇನ್ನೊಂದು ಈ ಥರ ವಾಚ್ ಬುಕ್ ಮಾಡಿದೆ. ಚೆನ್ನಾಗಿದೆ. ನೋಡೋಣ, ಅವ್ರಿಗೆ ಸರ್ಪ್ರೈಸ್ ಮಾಡೋಣ, ಇಷ್ಟ ಆಗುತ್ತೋ ಏನೋ ಅಂತ ಒಂದ್ಸರಿ ಕೇಳಿ ನೋಡೋಣ. ನನಗಂತೂ ಇಷ್ಟ ಆಯಿತು. ವರಲಕ್ಷ್ಮಿ ಹಬ್ಬದ ದಿನವೇ ಅವ್ರು ಒಳ್ಳೆ ಟೈಮ್ ಸ್ಟಾರ್ಟ್ ಆಗಲಿ, ಇನ್ನೂ ಒಳ್ಳೇದಾಗಲಿ ಅವ್ರಿಗೆ ಅಂತ ಬುಕ್ ಮಾಡಿದೆ. ಇದು ಬಂದು ಆ್ಯಕ್ಚುಲಿ ಹುಡುಗರಿಗೆಲ್ಲ ಇವಾಗ ಕರಂಗುಲಿ ಮಾಲ ಅದು ಇದು ಅಂತ ಬರ್ತಾ ಇದೆಯಲ್ಲ, ಸೇಮ್ ಅದೇ ಥರ ಇವಾಗ ಲೇಡೀಸ್ಗೆ ಈ ಥರ ಬೀಡ್ಸ್ ಬಂದಿದೆ. ಇದನ್ನು ಏನಂತಾರೆ ಅಂದರೆ ಇದಕ್ಕೆ ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ.
ಈ ಥರ ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಸೊ ಇದ್ರ ಬಗ್ಗೆ ಬೇಕು ಅಂದರೆ ಸ್ಕ್ಯಾನ್ ಮಾಡಿದ್ರೆ ಇದ್ರ ಬಗ್ಗೆ ಹೇಳ್ತಾರಂತೆ. ಸೊ ನೋಡೋಣ, ಇದು ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ದೇವ್ರ ಹತ್ರ ಇಟ್ಟು ವೇರ್ ಮಾಡೋಣ. ಇನ್ನೊಂದು ಮೇನ್ ನಾನು ಕಾಸಿನ ಸರ ತರಿಸಿ, ಮೇಯ್ನ್ ಹಬ್ಬಕ್ಕೆ ಅಂತಲೇ ಬರುತ್ತೋ ಇಲ್ವೋ ಅಂತಲೇ ಡೌಟಲ್ಲಿ ತರಿಸಿದೆ. ಬಟ್ ಹಬ್ಬದ ದಿನ ಲಕ್ಷ್ಮಿ ನಮ್ಮ ಕೈ ಬಿಡಲಿಲ್ಲ, ಲಕ್ಷ್ಮೀನೇ ನಮ್ಮ ಮನೆಗೆ ಬಂದಿದೆ. ಸೊ ಫಸ್ಟು ಇದನ್ನು ಅಷ್ಟೇ ಫೋಟೋ ಮುಂದೆ ಇಟ್ಟು ಆಮೇಲೆ ವೇರ್ ಮಾಡೋಣ. ತುಂಬ ಅಂದರೆ ತುಂಬ ಕಮ್ಮಿ ರೇಟು, ಜೊತೆಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ ಥರದ್ದು ನಾನು ನೋಡಿ ತರಿಸಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ತೊಗೊಳ್ಳಿ. ಇವಾಗ ಎಲ್ಲ ರೆಡಿ ಆಗಿದೆ. ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಂಡ್ಬಂದರೆ ಪೂಜೆ ಮಾಡೋದೊಂದೇ ಬಾಕಿ. ಸೊ ನೋಡ್ತಾ ಇದ್ದೀರಲ್ಲ ಫಿನಿಶಿಂಗ್ ಏನು ಚೆನ್ನಾಗಿ ಬಂದಿದೆ ಅಂತ. ಇದು ನಿಮಗೆ 200 ರೂಪಾಯಿ ಅಲ್ಲ ಇದೆ. ಸೊ ಲಾಂಗ್ ಕಾಸಿನ ಸರ. ಸೊ ಇದನ್ನು ಫಸ್ಟು ದೇವ್ರ ಫೋಟೋ ಮುಂದೆ ಇಟ್ಟು ಇವೆರಡೂ ಮತ್ತು ವಾಚ್ನ ದೇವ್ರ ಫೋಟೋ ಮುಂದೆ ಇಟ್ಟು ಹಾಕೊಳ್ಳೋಣ. ಬಟ್ ಇದು ನನಗೆ ಬೇಕಿತ್ತು, ಹಾಗಾಗಿ ನಾನೇ ವೇರ್ ಮಾಡಿದೆ. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ. ಪೂಜೆಗೆಲ್ಲ ರೆಡಿ ಮಾಡ್ತಿದ್ರೆ ನೋಡಿ, ಮತ್ತೆ ಹಿಂಗೆ ಮಾಡ್ಕೊಂಡು ಕೂತವನೆ. ಹಬ್ಬಕ್ಕೆ 2 ಕೈ ಇಡೆ ಹಂಗೆ ಇಲ್ಲ, ನಿಗೊಂದು ಗಿಫ್ಟ್ ಆಯ್ತಿಲ್ಲ. ರೋಲೆಕ್ಸ್ ವಾಚ್. ಇವತ್ತು ನೀನು ನನ್ನ ಕಾಲಕ್ಕೆ ಬಿಡ್ಬೇಕಿತ್ತು ಆ್ಯಕ್ಚುಲಿ. ಇರೋಂಗೆ ಏನೋ ತಿರುಗಿಸ್ಕೋ. ಪಾಪ ಬಿಸಿ ದೇವ್ರಿಗೆ ಬನಾನ ಇಟ್ಟಿದ್ರೆ ಅದನ್ನು ಎತ್ಕೊಂಡು ತಿನ್ನಕ್ಕೆ ಹೋಗೋಣ. ಇವು ಬನಾನ ಲಭ್ಯ ಇಲ್ಲ. ಅಬ್ಬಾ ಮಾಮಿದಮ್ಮ ಅದು. ಓಕೆ, ನಿಂಗೆ ಬನಾನ ಕೊಡ್ತೀನಿ ಬಾ. ಮಾಮಿ ಕೈ ಮುಗಿ. ಇದೆ ಕಮ್ಮಿ. ಅಮ್ಮ ಕೈ ಮುಗಿ ಜಾತಿ. ಹಾಂ ಕೊಡಪ್ಪ. ಅಮ್ಮ ಹ್ಯಾಪಿ, ಪಾಪ ಹ್ಯಾಪಿ. ಹಾಂ ಬನ್ನಿ ಈಚೆ. ಹಾಂ ಅಮ್ಮ ಬನ್ನಿ. ಚುಡಿಂದ ಅಮ್ಮನ ಚುಡಿಂದ. ಓಕೆ, ಫೈನಲಿ ನಮ್ಮ ದೇವ್ರ ಮನೆ ಫುಲ್ಲು ಹೊಗೆಯಲ್ಲಿ ತುಂಬ್ಕೊಂಬಿಟ್ಟಿದೆ. ಅಷ್ಟು ಚೆನ್ನಾಗಿ ಪೂಜೆ ಆಗಿದೆ. ಸೊ ನನಗಂತೂ ತೃಪ್ತಿ ಆಯಿತು, ಚೆನ್ನಾಗಿ ಬಂತು. ನೋಡಿ ಕಾಸಿನ ಸರ ದೇವ್ರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೋಡಿ, ಯಾವ್ಯಾವ ಟೈಮ್ಗೆ ಏನೇನು ಬರಬೇಕು ಅಂತ ಇರುತ್ತೆ ಅದೇ ಬರುತ್ತೆ ಅಂತಾರಲ್ಲ. ಸೊ ಹಾಗಾಗಿ
ಇವತ್ತಿಷ್ಟು ಮೀಶೋಯಿಂದ ಬಂತು. ಸೊ ಇದು ದೇವ್ರಿಗೆ ಸಲ್ಲಬೇಕಿತ್ತು, ಸಲ್ತು. ಸಂಜೆ ತೆಗೆದು ನಾನು ಹಾಕ್ಕೊಂಡು ಅರ್ಶಿನ ಕುಂಕುಮ ತೊಗೊಳಕ್ಕೆ ಹೋಗ್ತೀನಿ. ಸೊ ಫೈನಲಿ ಪೂಜೆ ಈ ಥರ ಇತ್ತು. ನಿಜ ಒಂಥರ ಸಿಂಪಲ್ ಆಗಾದರೂ ಚೆನ್ನಾಗಾಯಿತು. ಬರೀ ಹೋಗೇನೆ. ಇನ್ನೂ ಏನಾದರೂ ಮಿಸ್ ಆಗಿದೆಯಾ, ಇನ್ನೂ ಏನಾದರೂ ಮಾಡಬೇಕಿತ್ತಾ ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ದೇವ್ರಿಗೆ ನಾನು ಈ ಥರ ಒಂದು ಬ್ಲೌಸ್ ಪೀಸು, ಅಂದರೆ ತಾಂಬೂಲ ಕೊಡೋ ಥರ ಹಣ್ಣು, ಬಾಳೆಹಣ್ಣು, ತೆಂಗಿನಕಾಯಿ, ಎಲೆ ಅಡಿಕೆ, ಹೂವು ಮತ್ತು ಬೆಲ್ಲದಚ್ಚು ಮತ್ತು ಅದು ದೇವ್ರ ಸಾಮಾನು ಇಟ್ಟಿದ್ದೀನಿ. ಸೊ ಕಲಶಕ್ಕೆ ಒಂದೆರಡು ಡ್ರೈ ಫ್ರೂಟ್ಸು, ಒಂದು ನಾಣ್ಯ, ಅರಿಶಿನ ಕುಂಕುಮ ಹಾಕಿ ಅದ್ರ ಮೇಲೆ ಎಲೆ, ಮಾವಿನ ಎಲೆ ಮತ್ತು ವಿಳೆದೆಲೆ ಇಟ್ಟು ಅದ್ರ ಮೇಲೆ ತೆಂಗಿನಕಾಯಿ ಇಡಲಿಲ್ಲ. ನನಗೆ ತೆಂಗಿನಕಾಯಿ ಇಡೋದಷ್ಟು ಗೊತ್ತಿಲ್ಲ, ಮತ್ತು ಅದು ಇಟ್ಟರೆ ಕರೆಕ್ಟಾಗಿ ಇಡಬೇಕು. ಸೊ ಹಾಗಾಗಿ ಯಾಕೆ ರಿಸ್ಕು ಅಂತೇಳಿ ನಾನು ತೆಂಗಿನಕಾಯಿ ಇಟ್ಟಿಲ್ಲ. ತೆಂಗಿನಕಾಯಿ ಇಟ್ಟರೆ ಅದಕ್ಕೆ ಇನ್ನೇನು ಸೀರೆ ಉಡಿಸಿ ಮಾಡಲೇಬೇಕಲ್ಲ. ಸೊ ಹಾಗಾಗಿ ನಾನು ತಾವರೆ ಹೂವನ್ನ ಈ ಥರ ಮಡಚಿ ಇಟ್ಟಿದ್ದೀನಿ. ಅದಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಫೈನಲಿ ಪೂಜೆ ಹಿಂಗಾಗಿದೆ. ನನಗಂತೂ ಖುಷಿ ಆಯಿತು. ಇವತ್ತು ವರಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಹೆಣ್ಮಕ್ಳು ಯಾರೆಲ್ಲ ಇರ್ತಾರೆ ಅವ್ರಿಗೆ ಮನೆಯಲ್ಲಿರೋರು, ಅಂದರೆ ಅವ್ರ ಹೆಂಡ್ತಿಗೆ, ಅವ್ರ ತಾಯಿಗೆ, ಅವ್ರ ಮಕ್ಳಿಗೆ, ಇಲ್ಲ ಅಕ್ಕ ತಂಗಿರಿಗೆ ಯಾರಿಗಾದರೂ 11 ರೂಪಾಯಿ ಇಲ್ಲ 101 ರೂಪಾಯಿ ಇಲ್ಲ 1001 ರೂಪಾಯಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಮನೆಯವರು ಪೂಜೆ ಆದ ತಕ್ಷಣ ನನಗೆ 101 ರೂಪಾಯಿ ಕೊಟ್ಟಿದ್ದಾರೆ. ಸೊ ಜೊತೆಗೆ ಅವ್ರಿಗೆ ವಾಚ್ ಕೂಡ ಬಂತು, ಅದು ಕೂಡ ಅವ್ರಿಗೆ ಗಿಫ್ಟ್ ಮಾಡಿದೆ. ಮನೇಲಿ ಯಾವುದೆಲ್ಲ ಮಕ್ಕಳಿರ್ತಾರೆ, ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲ್ಲ, ಯಾವುದಾದ್ರೂ ಮಕ್ಕಳಿದ್ರೆ ಅವ್ರಿಗೂ ಆ ಥರ ನಿಲ್ಲಿಸಿ ಪೂಜೆ ಮಾಡಿ ಅವ್ರ ಹತ್ರ ಕಾಲು ಮುಗಿದು ಆಶೀರ್ವಾದ ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತಂತೆ. ಸೊ ಹಾಗಾಗಿ ಪಾಪುನ ನಿಲ್ಲಿಸಿ ನಾವು ಕೂಡ ಕಾಲು ಮುಗಿದು ಆಶೀರ್ವಾದ ತೊಗೊಂಡ್ವಿ. ಸೊ ಇವತ್ತಿನ ಪೂಜೆ ಇದಾಗಿತ್ತು. ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಅಲ್ಲೋದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಹಾಕ್ತೀವಿ. ಇವಾಗ ತಾನೇ ಕರೆಂಟ್ ಹೋಯ್ತು. ಆ ದೀಪದ ಬೆಳಕಲ್ಲಿ ದೇವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಕ್ಯಾಮ್ರಾಗಿನ್ನ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಗೊಂಬೆ ತಂದು ಪಾಪು ಯಾರ್ದದು? ಹಾಯ್ ಮಾಡಿ, ನೀನು ಮಾಡೆ. ಟಿ ವಿಲಿ ಬರ್ತೀಯ ನಾಳೆ? ಟಿ ವಿಲಿ ಬರ್ತೀಯ? ಹಾಯ್. ರೋಲ್ ಮಾಡು, ರೋಲ್. ನೀನು ರೋಲ್ ಮಾಡು, ತಿರುಗು ಹಂಗೆ. ಇಲ್ಲಿ చూడే ಪಾಪಚ್ಚಿ ಬೂಮ್ ಬೂಮ್ ಅನ್ನ ಅಲ್ಲ, ಅವಳು ಆಟ ಸಾಮಾನು ತಂದು ಪಾಪುರ್ ಕೊಡ್ತಾ ಅವಳ. ಎಟ್ಲೇನಿ ಪಾಪು? ಬೂಮ್ ಬೂಮ್ ಪೀಕ್ ಪಯ್ಯಮ್ಮ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಲೈಟಿಂಗ್ಸು ತುಂಬ ದಿನದಿಂದ ಇತ್ತು, ಬಟ್ ಎಲ್ಲ ಹಾಕೋದು ಹೇಗಾಗುತ್ತೋ ಅಂತ ಗೊತ್ತಿಲ್ದಿರ ಇಷ್ಟು ದಿನ ಎತ್ತಿಟ್ಟಿದ್ದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಟ್ ಹಾಕಿದ್ರೆ ಅಷ್ಟೊಂದು ಲುಕ್ ಕಾಣಿಸಲ್ಲ. ಅಲ್ಲೇ ಮುಟ್ಬಾರ್ದು. ಲೈಟ್ ಹಾಕಿದ್ರೆ ಅಷ್ಟೊಂದು ಲುಕ್ ಕಾಣಿಸಲ್ಲ. ಸೊ ಹಾಗಾಗಿ ಕತ್ತಲಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೂ ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಿ. ಫ್ಲ್ಯಾಶ್ ಲೈಟ್ ಆಫ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಸೊ ಇದು ಹಾಲಲ್ಲಿ ಟಿ ವಿ ಪಕ್ಕ ಒಂದು ಸ್ವಲ್ಪ ಜಾಗ ಇತ್ತಲ್ಲ, ಸೊ ಅಲ್ಲಿ ಮಾಡಿರೋದು. ನಮ್ಮ ದೀಪ ಇನ್ನೂ ಉರಿತಾ ಇದೆ ನೋಡಿ. 8:30 9 ಗಂಟೆ ಆದರೂ ದೀಪ ಇನ್ನೂ ಉರಿತಾ ಇದೆ. ಇದು ರೂಮಲ್ಲಿ ಈ ಥರ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ವೀಡಿಯೋಸ್ ನೋಡಿದರೆ ಕೆಲವೊಬ್ರು ನೋಡಿರ್ತೀರ. ಇದು ಇವಾಗ ಕ್ಯಾಂಡಲ್ ಅಂಟಿಸೋದಕ್ಕೆ ಇನ್ನೂ ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಇದು ನೋಡಿ ಈ ಥರ
ಡೈರೆಕ್ಟಾಗಿ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಸೈಡ್ ಬಂದರೆ ಇಲ್ಲೋ ಇದು ಈ ಥರ ಕಾಣಿಸುತ್ತೆ. ಓಕೆ, ಇವಾಗ ನಮ್ಮ ಅಕ್ಕವ್ರ ಮನೆಯಿಂದ ಸೀದಾ ಮನೆಗೆ ಬಂದ್ವಿ. ತುಂಬ ಅಂದರೆ ತುಂಬ ಮಳೆ ಇತ್ತು, ಬಟ್ ಹೋಗಿ ಬರಲೇಬೇಕಿತ್ತು. ಸೊ ಹಾಗಾಗಿ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಪೂಜೆ ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಸೊ ಇವತ್ತು ನಾನು ವರಲಕ್ಷ್ಮಿ ಅಂದರೆ ಲಕ್ಷ್ಮಿನ ಕೂರಿಸ್ದೇ ಇದ್ದರು, ಮುಖವಾಡ ಹಾಕದೇ ಇದ್ದರು. ನನ್ನ ಕೈಲಾದಂಗೆ ನಮ್ಮ ಕೈಲಾದಂಗೆ ನಮ್ಮ ಕೈ ಮೀರಿ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡೋಕ್ಕೆ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆದರೂ ಮನಸ್ಸಿಗೆ ಸ್ವಲ್ಪ ಏನಂತಾರೆ ಸಮಾಧಾನ ಇಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು, ಇಲ್ಲ ಇನ್ನೊಂದು ಚೂರು ಮಾಡ್ಬೋದಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ಇಟ್ಸ್ ಓಕೆ, ಲಕ್ಷ್ಮಿ ಕೃಪೆ ಇದ್ದರೆ ನೆಕ್ಸ್ಟ್ ವರ್ಷ ಇನ್ನೂ ಇದ್ರ ಹತ್ತು ಪಟ್ಟಂಗೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲಕ್ಷ್ಮಿ ನಿಮಗೂ ಎಲ್ಲ ಥರ ಖುಷಿ, ಸಂಪತ್ತು, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದಾರೆಲ್ಲ ಇನ್ನೊಂದು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್. ಹಾಂ ಹೇಳು, ಬಾಯ್ ಮಾಡು. ಬಾಯ್. ಮುದ್ದು ಮುಂಡೆ ಇದು.